3 ತಿಂಗಳು ಹುಡ್ದಾಗಿಂದ ಹಾಸ್ಪಿಟಲ್ ಇತ್ತು, 1.5 ತಿಂಗಳು. ಆಮೇಲೆ ಕೈ ಏನು ಆಟಾಡಿಸ್ತಿದ್ದಿಲ್ಲ. ಪಾಪು ಐಸಿ ಒಳಗೆ ಆಗಿದ್ವಿ. ನಾವು ಅವಾಗ ಫಸ್ಟ್ ಇಲ್ಲಿ ಬಂದ್ವಿ. ಅವಾಗ ಇಲ್ಲಿ ದೇವಸ್ಥಾನ ಇತ್ತು, ಅವಾಗ ಕೇಳ್ಕೊಂಡ್ ಬಂದ್ವಾ ನಮ್ಮ ಪಾಪು ಇಲ್ಲಿ ಬರೋದ್ರೊಳಗಡೆ ಹೊರಗಡೆ ತೆಗೆದ್ರೆ ಮಗು ಇರಲ್ಲ, ಉಳಿಯಲ್ಲ ಅಂತ ಹೇಳಿದ್ರು ಹಾಸ್ಪಿಟ್ಲಲ್ಲಿ. ನಾವು ಬೇಡ್ಕಂತ ಬಂದ್ವಿ. ನಾವು ಬೆಂಗಳೂರಲ್ಲಿ ಇದ್ವಿ. ಇದು ನಮ್ಮ ತಂಗಿ ಪಾಪು. ಆಮೇಲೆ ನಮ್ಮ ತಂಗಿ ಪಾಪು ಚೆನ್ನಾಗಾಗ್ಬೇಕು ಅಣ್ಣಮ್ಮ, ನಾನು ನಿನ್ನ ಹತ್ರ ಬರ್ತೀವಿ, ನನ್ನ ಮಗಳು ಇರೋಳು ಒಬ್ಬಳು ಚೆನ್ನಾಗಾಗ್ಬೇಕು ಅಣ್ಣಮ್ಮ ಅಂತ ಕೈ ಮುಖ ಬಂದ್ವಿ ಅಣ್ಣ. ಇಲ್ಲಿ ಬಂದು ಹೋಗೋದ್ರೊಳಗೆ ಐಸಿ ವಾರ್ಡಿಂದ ಮಗು ಹೊರಗಡೆ ತೆಗೆದು ಬೇರೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿದ್ದಾರೆ. ಮಗು ಏನೂ ಆಗಿಲ್ಲ, ಈ ಮಗು ಚೆನ್ನಾಗಿದೆ. ಯಾವ ಊರು ತಂಗಿ? ಭದ್ರಾವತಿ. ತಂಗಿ 4 ಸತಿ ಬಂದ್ವಿ. ನಂಬಿಕೆ ನಿಜವಾಗ್ಲೇ ಈಗ ಗುರುಗಳಿಗೆ ಎಷ್ಟು ಕೊಟ್ಟೆ? ನಿಮ್ಮ ಆಶೀರ್ವಾದ ನಮ್ಮ ಮಗಳ ಮೇಲೆ ಐತೆ. ನನ್ನ ಆಶೀರ್ವಾದ ಇದೆ, ಹೊಸಕಟ್ಟೆ ಆಶೀರ್ವಾದ. ಸಿಕ್ಕಿರೋ ಆಶೀರ್ವಾದ ನಮ್ಮ ಮಗಳಿಗೆ. ಹಿಂಗೇನ ದುಡ್ಡಿಗಿಂತ ನಿಮ್ ಪ್ರೀತಿ ಹೊಡೆದು ಏನೇಳಿ ಒಂದ್ಸರಿ ನಮ್ ಪ್ರೀತಿ ಹೊಡ್ಕಂತಂಗಿ ನಾವು ಹೊಟ್ಟೆ ಪಾಡ್ತಂಗಿವ ನೋಡಿ. ಅನ್ನದಾತ್ರೆ ನಾವು ನಿಮ್ಮಂಗೆ ಭಿಕ್ಷಿಕ್ರೆ. ನೀವು ಒಂದೊಂದ್ ಕಡೆ ಕೈ ಹೊಡಿ ಕೆಲಸ ಮಾಡ್ಬರ್ತೀರಿ, ನಾವು ಒಂದ್ ಕಡೆ ತಟ್ಟೆ ಹೊಡಿ ಭಿಕ್ಷೆ ಬಿಡ್ತೀವಿ. ಇಲ್ಲಿ ಯಾರು ದೊಡ್ಡರು ಯಾರು ಸಣ್ಣರಲ್ಲ ನೋಡಿ. ಇದು ಖುಷಿ ಕೊಡೋ ಸಂಗತಿ. ಅಣ್ಣ ಅಂತ ಇವಾಗ ಬಾಯಿ ತುಂಬ ಎಷ್ಟು ಪ್ರೀತಿಯಾಗಿ ಅಣ್ಣ ಅಣ್ಣ ಅಂತಾರೆ. ಅದಕ್ಕಿಂತ ದೊಡ್ಡ ಸಂಪಾದನೆ ಇಬ್ರು ಹೆಂಗೆ ಅಣ್ಣ ಈಗೇನು ಸಂಪಾದನೆ ಮಾಡೋದೇನಿಲ್ಲ. ಆದ್ರೆ ಈ ಮಗು ನನ್ನ ಕೈಯಿಂದ ಉಳ್ಕೊಳತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಅನ್ನದಾತ್ರೆ ನಾ ಕೇಳ್ಕೊಂಡು ಹೋಗಿದ್ದೆ, ನಾನು ನಿಮ್ಮ ಹತ್ರ ಕೇಳಿದೆ ಫಸ್ಟ್ನೇ ಸಲ ನನ್ನ ಪಾಪುಗೆ ಈ ತರ ಆಗಿದೆ ಅಂತ. ಹೋಗು ಮಗ್ಲ ಏನಾಗಲ್ಲ, ಚೆನ್ನಾಗಿ ಆಗ್ತಾಳೋಗ ಪಾಪು ಅಂತ ಹೇಳಿದ್ರೆ ನೀರ್ ತಗೊಂಡೋಗಿದ್ದೆ. ನಾನು ಇಲ್ಲಿಂದ ನೀರ್ ಕೊಟ್ಟಿದ್ರಿ ನಮ್ಮ ಪಾಪುಗೆ. ಅದು ತಗೊಂಡೋಗ ಸ್ವಲ್ಪ ಮೈಸೂರು ಮಗಿದ್ದ ಕುಡ್ಸಿತ್ತು ನಮ್ಮ ಅಮ್ಮರು. ನಮ್ಮ ಪಾಪು ಚೆನ್ನಾಗಿದ್ದಾಳೆ ಇವಾಗ. ಹೌದು, ನಿಮ್ಮ ಹತ್ರ ಮಾತಾಡ್ಕೊಂಡು ನೋಡಿ. ಒಂದ್ಸರಿ ಖುಷಿ ಕೊಡೋ ಸಂಗತಿ ಏನಂದ್ರೆ ಈ ದೂರಿಂದ ಬಂದಿವಿ ಹಂಗಿಂದ ಅನ್ನೋದಕ್ಕಿಂತ ಇಂಥ ಪಾಪು ನಾನೇನು ದೇವರಲ್ಲ. ಒಂದೊಂದ್ಸರಿ ಆ ತಾಯಿ ಆಡಿಸ್ತಾರ. ನಂಗೆ ಇದೇ ಕೈ ದೇವ್ರು ಸಿಕ್ಕಿರೋದು, ನಿಮ್ಗೆ ಗೊತ್ತಿರುತ್ತಿಲ್ಲ. ನಾನೇ ದೇವ್ರ ಬಗ್ಗೆ ಮಾತಾಡೋದು. ನಾನು ಯಾವತ್ತು ಯಾಕೆ ಹಿಂಗಿದ್ದೀನಿ ಅಂದರೆ ಅವಳೇ ಗುಡ್ಲಾಗಿರೋ ನಾನು ಗುಡ್ಲಾಗಿದ್ದೀನಿ. ನನಗೆ ಮನುಷ್ಯ ದೇವ್ರು ಏನು ನನಗೆ ಕೋಪ ಇರ್ಬೋದು, ಬಟ್ ನಾನು ಅಹಂಕಾರ ಯಾವತ್ತೂ ಬಂದಿಲ್ಲ. ಬರೋದು ಬೇಡ ಅಂತ ನನ್ನ ಭಾವನೆ. ನನಗೆ ದೊಡ್ಡ ತಾಯಿ ತಂದಿದ್ದಾರೆ. ನೀವು ನಿಮ್ಮ ತಾಯಿ ತಂದೆ ಬೆಲೆ ಕೊಟ್ಟು ಹೋಗಿ ನೋಡಿ. ಮಗು ಉಳ್ಕೊಳತ್ತೆ ಅಂತ ಹೇಳಿದ್ದೆ ತಾನೇ ಉಳ್ಕೊಂಡಿದೆ. ಮಗು ಸಂತೋಷ ಕೊಡೋದಿದೆ, ದುಡ್ಡಲ್ಲ. ಇಬ್ರು ಬಂದು ಅಣ್ಣ ಪಾಪ ಉಳ್ಕೊಂಡಿದ್ದು ನಿಮ್ಮನ್ನು ನೋಡಲೇಬೇಕು ಅಂತ ಅವ್ರು ನಮ್ಗೆ ಬಂದಾಗ ಅದಕ್ಕಿಂತ ಸಂಪಾದನೆ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಅಂದರೆ ಹುಡುಕಿಂಬರೋದು ಸಂಪಾದನೆ ಇದೆ, ಅದಕ್ಕಿಂತ ಸಂಪಾದನೆ ಇಲ್ಲ. ಈ ಪಾಪ ಆಶೀರ್ವಾದ ಮಾಡಿ ನಿಮ್ಮ ಕೈಯಿಂದ ಎಲ್ಲರೂ ಒಂದ್ಸರಿ. ನಾವು ನಿಮ್ಮ ಥರ ಭಿಕ್ಷಿಕ್ರೆ, ತಲೆ ಕೆಸ್ಕೊಬೇಡಿ. ಎಲ್ಲ ಒಂದೇ. ನಾವು ತಟ್ಟೆ ಹೊಡ್ತೀವಿ ಒಳಗಡೆ, ನಮ್ಮದು ಹೊಟ್ಟೆಪಾಡೆ. ನಾವು ತಟ್ಟೆ ಹೊಟ್ಟೆ ಜೀವನ ಮಾಡೋದು. ಅದ್ರ ಅಲ್ಲಿ ತಾಯಿ ನಮ್ಮ ಮೌನೆ ಸಾಕ್ಷಾತ್ ದೇವರೇ ನಮ್ಮವ್ವ ಊರು ಎತ್ಕೊಂಡು ಕುಣಿದ ಅವಳೇ. ಆ ತಾಯಿನೇ ನನಗೋಸ್ಕರ ಭಿಕ್ಷೆ ಬಿಡ್ತಾರೆ. ನಾವು ಭಿಕ್ಷೆ ಬಿಟ್ಟು ದೊಡ್ಡ ಏನಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಮರಿ ಕಡ್ದು ಕುರಿ ಕಡ್ದು ದೇವ್ರಿಗೆ ಹಾಕ್ಬೇಕಾ, ಸಾಲ ಮಾಡಿ ದುಡ್ಡು ತಂದು ಹಾಕ್ಬೇಕಾ ಅನ್ನೋ ದೇವ್ರು ಯಾವ್ದು ಹೇಳಲ್ಲ. ನಿಮ್ಮ ಕೈಲಿದ್ದಷ್ಟು ಕಾಣಿಕೆಟ್ಟು ಪ್ರೀತಿ ತೋರಿಸಿ. ಇಲ್ಲ ಅಂದ್ರೆ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ. ನಿಮ್ಮ ಪ್ರೀತಿ ಮಾಡಿ ಸಾಕು. ನಿಮ್ಮ ಪ್ರೀತಿಯಿಂದ 1 ರೂಪಾಯಿಗೆ ನನಗೇನು ಬೇಜಾರಿಲ್ಲ. ಆಮೇಲೆ ಇದೇ ಫಸ್ಟ್ ಬಂದಿನಿ, ಹುಷಾರಾಗುತ್ತಾ ನಾನು ಅವಿವೇಕಿ ಪ್ರಶ್ನೆ ಕೇಳ್ಬೇಡಿ. ಹುಷಾರಾಗುತ್ತಾ ನಾನು ಎಲ್ಲ ಕಡೆ ಹೋಗಿ ಬಂದಿನಿ ಅಂತ ಬಿಲ್ಡಪ್ ಕೊಡೋರು. ಈ ಮಗು ನೋಡಿ, ಮಗು ಚೆನ್ನಾಗಿದೆ, ಇದೇ ಕೈ ಹುಷಾರು ಮಾಡ್ರ ಕೈ. ಮಗು ಚೆನ್ನಾಗಿದೆಯಾ? 1 ರೂಪಾಯಿ ಫೀಸ್ ಇಲ್ಲ. ತಂಗಿಯರ್ ಪ್ರೀತಿ ಅಷ್ಟೇ, ಅದಕ್ಕೇನು ದೊಡ್ಡದೇನಿಲ್ಲ. ಭದ್ರಾವತಿಗೆ ತಂಗಿ ಮನೆಗೆ ಹೋದ್ರೆ ಹೊಟ್ಟೆ ತುಂಬ ಊಟ.